ಯಾರೇ ಸ್ಟಾಕ್ ಮಾರ್ಕೆಟ್ಗೆ ಬಂದರು, ಯಾರೇ ಈ ಕಾರ್ಯಕ್ರಮಕ್ಕೆ ಏನು ಜಾಯ್ನ್ ಆಗಿದ್ರು, ಕೊನೆಗೆ ನಡೆಯೋದೇನಪ್ಪ ಅಂದರೆ ಎಲ್ಲ ನೋಡಿ, ವಿದ್ಯಾವಂತರು ಬರ್ತಾರೆ, ಬುದ್ಧಿವಂತರು ಬರ್ತಾರೆ, ದಡ್ರು ಬರ್ತಾರೆ. ಅದೆಲ್ಲ ಅವ್ರವ್ರ ಬುದ್ಧಿವಂತರೇ, ಬೇರೆಯವ್ರು ನೋಡಿ ದಡ್ರು ಅಂತ ಹೇಳೋದು ಅಷ್ಟೇ. ಸೊ ಇಲ್ಲಿ ಏನಾಗುತ್ತೆ, ಕೊನೆಯದಾಗಿ ಏನಾಗುತ್ತಪ್ಪ, ಸ್ಟಾಕ್ ಮಾರ್ಕೆಟಿಗೆ ಬಂದ ಮೇಲೆ ನಂಬರ್ 1 ಒಂದು ಸ್ವಲ್ಪ ದೇವರಾಗಿಬಿಡ್ತಾರೆ. ಸುಮಾರು ಜನ ದೇವರಾಗಿಬಿಡ್ತಾರೆ. ಆ ದೇವರುಗಳಲ್ಲಿ ಏನಂದರೆ ಮಾರ್ಕೆಟ್ ಬಂದು ಆ ದೇವ್ರನ್ನ ಬಿಡಲ್ಲ, ಒಡಿಸ್ತಾ ಇರುತ್ತೆ, ಹೋಗ್ಬಿಡ್ತಾರೆ. ಅಷ್ಟೇ, ಉಳಿಯೋದು ಇಲ್ಲ, ಏನೂ ಮಾಡಲ್ಲ. ಬರೋ ಸಂಪಾದನೆ ಮಾಡಿದ್ದು ಮನೇಲಿ ಅವ್ರ ತಂದೆ ತಾಯಿ ಸಂಪಾದನೆ ಮಾಡಿ ಇಟ್ಟಿದ್ದು ಎಲ್ಲನೂ ಕಳ್ಕೊಂಡು ಹೋಗ್ಬಿಡೋದು ಒಂದು ಕೊನೆ ಆಗುತ್ತೆ. ಸ್ಟಾಕ್ ಮಾರ್ಕೆಟಿಗೆ ಟ್ರೇಡಿಂಗ್ ಬಿಸ್ನೆಸ್ ಬಂದ ಮೇಲೆ ಏನಿಲ್ಲ ಅಂದರೆ, ತಿಳುವಳಿಕೆ ಇಲ್ಲ ಅಂದರೆ ಇನ್ನೂ ಒಂದು ಪಾರ್ಟ್ ಏನಾಗುತ್ತೆ, ಸ್ವಲ್ಪ ಜನದ್ದು ಒದ್ದಾಡ್ತಾ ಇರ್ತಾರೆ. ಇದು ಕಲಿಯೋಣ, ಅದು ಕಲಿಯೋಣ, ಅದು ಬಂದಿಲ್ಲ, ಈ ಇಂಡಿಕೇಟ್ರ್ ಯೂಸ್ ಮಾಡೋಣ, ಆ ಟೆಕ್ನಿಕಲ್ ಯೂಸ್ ಮಾಡೋಣ, ಎಲ್ಲ ಈ ಮೆಕ್ಯಾನಿಕಲ್ ಥರ ಮೆಕ್ಯಾನಿಕಲ್ಲು ಎಲ್ಲ ಈ ಸ್ಕೂಟ್ರ್ ಮೆಕ್ಯಾನಿಕ್ ಅಂತ ಜ್ಞಾಪಕ ಬರ್ತದಲ್ಲ ಕೇಳಿದ್ರೆ. ಅದನ್ನು ಹುಡ್ಕೋದ್ರಲ್ಲೇ ಎಲ್ಲ ಕಳ್ಕೊಳ್ತಾ ಇರ್ತೀರಿ. ಸ್ವಲ್ಪ ಇಲ್ಲೋ ಬೇರೆ ಕಡೆ ಸಂಪಾದನೆ ಬರ್ತಾ ಮತ್ತೆ ಅದನ್ನು ಕಳ್ಕೊಳ್ತಾ ಇರ್ತಾರೆ. ಈ ಸೈಕಲ್ ಹೊಡಿತಾನೇ ಇರ್ತೀರಿ. ಇನ್ನೊಂದು ಕ್ಯಾಟಗರಿ. ಇನ್ನೊಂದು ಮೂರನೇವರು ಏನು ಮಾಡ್ತಾರೆ, ಜೊತೆಯಲ್ಲಿ ಸೂಪರಾಗಿ ತಿಳುವಳಿಕೆ ಇಟ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಲೈಫ್ ಟೈಮ್ ಹೆಂಗೆ ಸಂಪಾದನೆ ಖುಷಿಯಾಗಿ ಇಟ್ಕೊಂಡು ಲೈಫ್ನ ಮಾಡೋದು ಅನ್ನೋದನ್ನು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಮಾಡಿಕೊಂಡು ಇವನ್ ಅವ್ರ ಮಕ್ಳಿಗೂ ಹೇಳ್ಕೊಡ್ತಾರೆ. ಅವ್ರು ಫಸ್ಟ್ ಹೇಳ್ಕೊಡೋದು ಅವ್ರ ಮಕ್ಳಿಗೆ ಏನಪ್ಪ, ಯಾರ ಜೊತೆ ಸೇರಬೇಡ, ಸ್ಟಾಕ್ ಮಾರ್ಕೆಟ್ ನನಗೆ ಗೊತ್ತಿಲ್ಲ ಸಮಯ ಅಂದ್ಬಿಡು. ಎಲ್ಲ ಅದಕ್ಕೆ ಅಡ್ವೈಸ್ ಮಾಡೋರೆಲ್ಲ ಏನೇನೋ ಇದ್ದಾರೆ, ದೇವ್ರುಗಳಿದ್ದಾರೆ. ಹಂಗೆ ಹೇಳ್ಬಿಡಿ, ಯಾಕೆ ಸುಮ್ಮನೆ ಅಂದ್ಬಿಟ್ಟು ಅವರು ಮಕ್ಕಳುಗಳನ್ನ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರಿಗೂ ಮಾರ್ಕೆಟಲ್ಲಿ ಹೆಂಗೆ ನೀನು ಹುಷಾರಾಗಿ ದುಡ್ಡು ಮಾಡ್ಕೋಬೇಕು, ನಮ್ಮದು ಇರೋ ಒಂದು ಫ್ಯಾಮ್ಲಿ ಬಿಸ್ನೆಸ್ಸು ಮಾಡಿಕೊಂಡು, ಫ್ಯಾಮ್ಲಿ ವರ್ಕು ಮಾಡಿಕೊಂಡು ಇದನ್ನು ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಸೊ ಇದು ಸುಮಾರು ಎಲ್ಲ ಹೇಳ್ತಾರೆ, ಗೊತ್ತಿಲ್ಲ, ನನಗೆ ಗೊತ್ತಿರೋ ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ, ಗುಜರಾತಲ್ಲಿ ಆ ಥರ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಥರ ಒಂದು ಕ್ಯಾಟಗರಿ, ಇವ್ರು ಮಾತ್ರನೇ ಉಳ್ಕೊಳ್ಳೋದು ಕೊನೆವರೆಗೂ. ಇನ್ನೂ ಸ್ವಲ್ಪ ಜನ ಉಳ್ಕೊಳ್ತಾರೆ. ಹೆಂಗಪ್ಪ ಅಂದರೆ, ಇನ್ನೊಂದು ಕ್ಯಾಟಗರಿ, 4ನೇ ಕ್ಯಾಟಗರಿಯವರು ಉಳ್ಕೊಳ್ತಾರೆ. ಹೆಂಗೆ ಉಳ್ಕೊಳ್ತಾರೆ ಅಂದರೆ, ಮಾಸ್ಟರ್ಗಳಾಗ್ಬಿಡ್ತಾರೆ. ಹೌದು, ಮಾಸ್ಟರ್ಗಳಾಗ್ಬಿಟ್ಟು ಒಂದು ಸಾವಿರಾರು ಲಕ್ಷಾಂತರ ಮಾಸ್ಟರ್ಗಳನ್ನ ಉತ್ಪತ್ತಿ ಮಾಡ್ತಾ ಇರ್ತಾರೆ, ಹುಟ್ಟಿಸ್ತಾ ಇರ್ತಾರೆ, ಉತ್ಪತ್ತಿ ಮಾಡ್ತಾ ಇರ್ತಾರೆ, ಗೊತ್ತಿಲ್ಲ. ಬಟ್ ಎಲ್ಲರನ್ನೂ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಸ್ಟರ್ಗಳು ಮಾಡೋದೇ ಕೆಲಸ. ಸ್ವಲ್ಪ ಜನ ಟ್ರೇಡಿಂಗಲ್ಲಿ ಏನು ತಿಳುವಳಿಕೆ ಇಲ್ಲದೆ ಹೋದಾಗ ಮಾಸ್ಟರ್ಗಳಾಗುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಅಷ್ಟೇ, ಒದ್ದಾಡಬೇಕು. ಈ 4 ಜಾಗದಲ್ಲಿ ಯಾವ ಜಾಗಕ್ಕೆ ಹೋಗಬೇಕು ನೀವು ಅಂತ ಡಿಸೈಡ್ ಮಾಡಿಬಿಡಿ. ಕಂಪ್ಲೀಟ್ ಪ್ರೋಗ್ರಾಮ್ ಆಗೋಕ್ಕೆ ಮುಂಚೆ, ನೋಡೋಕ್ಕೆ ಮುಂಚೆ, ಕಂಪ್ಲೀಟ್ ಪ್ರೋಗ್ರಾಮ್ ಮುಗ್ಸೋಕ್ಕೆ ಮುಂಚೆ ನೀವು ಬೆಸ್ಟ್ ಫ್ಯಾಮ್ಲಿ ನಡೆಸ್ಕೊಂಡು ಹೋಗುವಂಥದ್ದಾಗಬೇಕಾ, ಇಲ್ಲ ದೇವರಾಗಬೇಕಾ, ಮಾಸ್ಟ್ರನ್ನ ಹುಡ್ಸೋರಾಗಬೇಕಾ, ಹುಡುಕಾಟ ದಿನ ಆಗಬೇಕಾ, ನಿಮ್ಮ ಕೈಲಿದೆ. ನಿಮ್ಮ ಹಣೆ ಬರ ಯಾರ ಕೈಯಲ್ಲೂ ಕೊಡಬೇಡಿ. ಟ್ರೈ ಮಾಡಿ ನೀವೇ ಬರ್ಕೊಳ್ಳೋಕ್ಕೆ. ನಮಸ್ಕಾರ.